ನನಗೆ ಇವರು ಒಳ್ಳೆತನ, ಇವರು ಸೈಟ್ ಕೊಡ್ತಾ ಇರೋ ರೀತಿ, ಇವರು ಒಂದು ಜನರ ಜೊತೆ ಸ್ಪಂದಿಸ್ತಾ ಇರೋದು, ಅವರೊಂದು ಕಾನ್ಫಿಡೆನ್ಸ್ ಅನ್ನೋದು ಏನಿದೆ, ಮತ್ತು ಟ್ರಾನ್ಸ್ಪರೆಂಟು ಏನೇ ಮಾಡಿದ್ರು ಆ ಒಂದು ನಂಬಿಕೆಯಲ್ಲಿ ನಾನು ಅವ್ರ ಜೊತೆಲೇ ಇದ್ದೀನಿ. ನಾನು ಈಗ ಹೆಂಗಾಯ್ತು ಅಂದರೆ ಅಣ್ಣಂಗೆ ಜಾಗ ಕೊಟ್ಟವ್ರಿಗೂ ಒಳ್ಳೇದಾಗುತ್ತೆ, ಜಾಗ ತಗೊಂಡವ್ರಿಗೂ ಒಳ್ಳೇದಾಗುತ್ತೆ ಸರ್. ಆ ಥರ ಬಿಸ್ನೆಸ್ ಮಾಡ್ತಿದ್ದೆ, ಈಗ ಅಣ್ಣನ ಜೊತೆನೇ ಇದ್ದೀನಿ ನಾನು. ನಿಮಗೆ ಬೆಂಗಳೂರುಗಳಲ್ಲಿ ರೆವಿನ್ಯೂ ಸೈಟು 100 ಥರ ಇದೆ. ಅಲ್ಲಿ ರೆವಿನ್ಯೂ ಸೈಟ್ ಅಂದರೆ ನಿಮ್ಗೆ RTC ಕೊಡ್ತಿರಲ್ಲ ಯಾರು, ಈ ಫೋರ್ಜರಿ ಮಾಡಿ ಕೊಟ್ಬಿಡ್ತೀರಿ, ಖಾತೆನೇ ಫೋರ್ಜರಿ. ಪಂಚಾಯತಿಗೆ ಹೋಗೋದು, ಖಾತೆ ಫೋರ್ಜರಿ ಮಾಡಿಸ್ಕೊಳ್ಳೋದು, ರಿಜಿಸ್ಟ್ರೇಷನ್ ಜನಗಳಿಗೆ ರಿಜಿಸ್ಟ್ರೇಷನ್ ಆಗ್ಬಿಟ್ರೆ ನಮಗೆ ಗೊತ್ತು ಅಂತ ಅದು ಸಮಸ್ಯೆ ಇತ್ತು. ನಮ್ಮಲ್ಲಿ ಮದ್ದೂರಂಥ ಊರುಗಳಲ್ಲಿ ಯಾವುದು ಫೋರ್ಜರಿ ಖಾತೆ ಮಾಡಿಲ್ಲ. ಇದು ನಿಮಗೆ ರೆವಿನ್ಯೂ ಅಂತಂದರೆ ಕಂದಾಯ ಭೂಮಿನ RTC ಊರಲ್ಲಿ ಹೆಂಗೆ ನಿಮ್ಮ ಭೂಮಿ ಇರುತ್ತೆ ಹಂಗೆ ನಿಮ್ಗೆ ಒರಿಜಿನಲ್ ಲ್ಯಾಂಡ್ ಓನರ್ ಆಗ್ತೀರಿ. ಹಂಗಾಗಿ ಇದು ಮೋಸದಾಗಲಿ ಏನೂ ಇದಿಲ್ಲ. ನಿಮಗೆ RTC ನಿಮ್ಮ ಹೆಸರು ಪಾಣಿ ರಿಜಿಸ್ಟ್ರೇಷನ್ 10 ಡೇಸ್ ನಿಮಗೆ ಬರುತ್ತೆ. ಶಾರ್ಟ್ಲಿ ಈಗ ನಿಮಗೆ ಅಲ್ಲಿ ಕನ್ವರ್ಷನ್ ಮಾಡಿದೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಏಕಕಾಲದಲ್ಲಿ 20 ಮನೆ ಕೊಡ್ತೀವಿ. 20 ಮನೆ ಕೊಡ್ತೀವಿ. ರೀಸನಬಲ್ ಆಗಿ ಏನು ರೀಸನಬಲ್ ಕೊಡ್ಬೋದು ಅಷ್ಟು ರೀಸನಬಲ್ ಕೊಡ್ತೀವಿ, ತಿಳಿಸ್ತೀವಿ ನಿಮ್ಗೆ ಅದನ್ನ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಮದ್ದೂರಿನ ಸತೀಶ್ ಅವರ ವಿಡಿಯೋ ಏನು ನಿನ್ನೆ ಬಂದಿತ್ತು, ಆಲ್ರೆಡಿ ಅದು ಶೋಲ್ಡ್ ಔಟ್ ಆಗಿದೆ. ಸುಮಾರು ಜನ ನಿರಾಶೆ ಆಗಿ ಫೋನ್ ಮಾಡ್ತಾನೆ ಇದ್ದೀರಿ. ಸತೀಶ್ ಅವ್ರ ಕಂಪ್ನಿಗಂತೂ ಫೋನಿನ ಸುರಿಮಳೆ ಬರ್ತಾ ಇದೆ. ನನಗೂ ಕೂಡ ಸುಮಾರು ಜನ ಫೋನ್ ಮಾಡಿದ್ರಿ, ಸರ್ ವಿಡಿಯೋ ಏನು ಹಾಕ್ಬಿಡ್ತೀರಿ ಬಟ್ ನಮಗೆ ಸಿಗಲೇ ಇಲ್ಲ ಅಂತ ಹೇಳಿದ್ರಿ. ಅದಕ್ಕೆ ನಾನು ಯಾಕ್ರಿ ಸರ್ ಹಿಂಗಾಗೋತಲ್ಲ ಅಂತಂದೆ. ಬರ್ರಿ ಏನೋ ಚಿಂತೆ ಮಾಡಬೇಡ್ರಿ, ಇನ್ನೊಂದು ಜಾಗ ತೋರಿಸ್ತೀನಿ ನಿಮ್ಗೆ ಅಂತ ಹೇಳಿ ಕರೆದಾರ. ಈ ಜಾಗ ಅಂತೂ ಅದ್ಭುತವಾಗೈತಿ. ಮದ್ದೂರು ಟು ಮೈಸೂರಿಗೆ ಏನು ಹೋಗ್ತೀರಿ, ಒಂದು ಹಾಲಿನ ಡೈರಿ ಬರುತ್ತೆ ಮದ್ದೂರಲ್ಲಿ. ಹಾಲಿನ ಡೈರಿ ಎದುರುಗಡೆನ ಇನ್ನೂ 1 ಕಿಲೋಮೀಟರ್ಗಿಂತ ಕಡಿಮೆ ಐತಿ ಈ ಜಾಗ. ಅದ್ಭುತವಾದ ಜಾಗ ಐತಿ. ಇನ್ನೂ ಒಂದು ಕ್ಲೂ ಕೊಡೋದಾದ್ರೆ, ಹಳೆ ಲೇಔಟು 4ನೇ ಹಂತದಲ್ಲಿ 9 ಲಕ್ಷಕ್ಕೆ ಇಲ್ಲಿ ಮನೆ ಮಾಡಿಕೊಟ್ರೆ. ಇನ್ನೊಮ್ಮೆ ಅವ್ನು ತೋರಿಸ್ತೀನಿ ನೋಡ್ರಿ, ಇಲ್ಲೇ ಅದಾವು. ಇದರ ಕೂಗಳತೆಯಲ್ಲಿ ಇರುವಂಥದ್ದೇ ಈಗ ಹೊಸ ಲೇಔಟ್ ಮಾಡಿದ್ದಾರೆ. ಇಲ್ಲಿ ಕೂಡ 3 ಗುಂಟೆ ಜಾಗ ನಿಮಗೆ ಸಿಗುತ್ತೆ. 3 ಗುಂಟೆ ಯಾಕ್ರಿ, ಇಲ್ಲಿ 6 ಗುಂಟೆ ಕೂಡ ಮಾಡ್ಕೋಬೋದು ನೀವು, ಅಷ್ಟು ಜಾಗ ಇಲ್ಲಿ ಸಿಕ್ಕೈತಂತ. ಬರ್ರಿ ಅದನ್ನು ನೋಡೋ ಕುತೂಹಲ ನನಗೂ ಐತಿ, ನಿಮಗೂ ಇರುತ್ತೆ. ಬರ್ರಿ ತೋರಿಸ್ತೀನಿ. ಅದ್ರ ಸಂಪೂರ್ಣ ವಿಚಾರ ತಿಳಿಸ್ಕೊಡಕ್ಕೆ ಮತ್ತೆ ನಮ್ಮ ಜೊತೆಗೆ ರಾಣಿ ಐಶ್ವರ್ಯ ಡೆವಲಪರ್ಸ್ನ ಸತೀಶ್ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಬರ್ರಿ ಗೆಳೆಯರ. ಈಗ ನಾನು ತೋರಿಸ್ತಕ್ಕಂಥ ಫಾರ್ಮ್ ಲ್ಯಾಂಡ್ ಐಶ್ವರ್ಯ ರಾಣಿ ಬಿಲ್ಡರ್ಸ್ದು ಅಲ್ಲಿ ಹಿಂದೆ ನಿಮಗೆ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆಯಲ್ಲ, 9 ಲಕ್ಷಕ್ಕೆ ಏನು ಮನೆ ಕೊಟ್ಟಿರಲ್ಲ ಅದು ಆದಮೇಲೆ ಕಟ್ಟಿರುವಂಥ ಲೇಔಟು. ಅದರಿಂದ ಒಂದು 2 ಹೊಲ ಬಿಟ್ಟರೆ ನಿಮಗೆ ನೆಕ್ಸ್ಟ್ ಇಲ್ಲಿ ಕಾಣುತ್ತಲ್ಲ, ಇದೇ ಫಾರ್ಮ್ ಹೌಸ್ ಅವ್ರದ್ದು. ಅಂದ್ರೆ ಹತ್ತಿರದಲ್ಲೇ ಇದೆ. ಇನ್ನೊಂದು 6 ತಿಂಗಳನೋ 1 ವರ್ಷ ಹೋದರೆ ಅದು ಕೂಡುತ್ತೆ. ಯಾಕಂದರೆ ಆಲ್ರೆಡಿ ಮಾತುಕತೆ ನಡೀತಾ ಇದೆ ಅಂತೆ. ಆ ಹೊಲನೂ ಲೇಔಟ್ ಆಗೋದ್ರಾಗೈತಿ. ಲಘುನ ಬಂದವರಿಗೆ ಒಳ್ಳೆಯ ಅವಕಾಶ ಐತಿ, ಇನ್ವೆಸ್ಟ್ಮೆಂಟಿಗೆ ಮಸ್ತ್ ಐತಿ. ತೋಡ್ರಿ ಬನ್ನಿ. ರಾಣಿ ಬಿಲ್ಡರ್ಸ್ನ ಸತೀಶ್ ಸರ್ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ಮಾರದ್ರ ಪರ ಊಟ ಮಾಡಿದ್ರು ಇಲ್ವ, ವಾಯ್ಸ್ ಕಡಿಮೆ ಗೊತ್ತಾಗಲ್ಲ. ಇಲ್ಲ, ನನಗೇನು ಎದಕ್ಕೆ ಸುಸ್ತಾಗಿದೆ ಅಂದರೆ, ಈ 2 ದಿವಸಕ್ಕೆ ಸೈಟ್ ಖಾಲಿ ಮಾಡಿ ಹಾಕಿದಿರಲ್ಲ, ಜನ ನಮಗೆ ಸರ್ ಸೈಟೇ ಇಲ್ಲ ಅಂತವ್ರಲ್ಲ, ನೀವೇನು ವಿಡಿಯೋ ಹಾಕಿದಿರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಏನು ಮಾಡೋದಪ್ಪ ಅಂತ ಬೇಜಾರಲ್ಲಿ ಬಂದೆ. ಈಗೇನು ಸಿಹಿ ಸುದ್ದಿ ಹೇಳ್ತೀರಿ ನಮಗೆ? ಸಿಹಿ ಸುದ್ದಿ ಅಂದರೆ ನೀವು ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನೀವು ಈ ಥರ ಕೇಳ್ತೀರಿ ಅಂತ ಗೊತ್ತು, ರೆಡಿ ಮಾಡ್ತಾನೆ ಇದೀನಿ. ಜನಗಳದ್ದು ಟ್ರೆಮೆಂಡಸ್ ರೆಸ್ಪಾನ್ಸು, ಅದು ಕೊಡೋಕೆ ಆಗ್ತಾ ಇಲ್ಲ. ಈಗ ಈ ಜಾಗ ಒಂದಿದೆ. ಸೊ ಈ ಲೇಔಟಲ್ಲಿ ಈಗಲಾದರೂ ಏನು ಬಂದಿದ್ದೀನಿ, ಇದೆಯಾ ಇಲ್ವಾ ಅವಕಾಶ? ಮೊದಲು ಅದನ್ನ ಹೇಳ್ಬಿಡಿ. ಅವಕಾಶ ಇದೆ. ಈಗ ಇದು 4ನೇ ಫಾರ್ಮ್ ಲ್ಯಾಂಡ್ ಲೇಔಟ್. ಇದು ಫಾರ್ಮ್ ಲ್ಯಾಂಡ್ ಕೊಡ್ತಾ ಇರೋದು. ಈಗ ಆಕ್ಚುಲಿ 3 ಖಾಲಿ ಆಗ್ಬಿಟ್ಟು ಸೋಲ್ಡ್ ಔಟ್ ಆಗೋಯ್ತು. ಇದನ್ನು ನೀವು ಮಾಡೋದು 2-3 ದಿವಸಕ್ಕೆ ಉಳಿಯಲ್ಲ. ಇದು ಅಲ್ಲಿ ಎಂಕ್ವೈರಿಗಳು ಬರ್ತಾ ಇರೋದು, ಇಲ್ಲಿಗೆ ಬರ್ತಾ ಇದ್ದಾರೆ. ಒಂದು ಬ್ಯೂಟಿಫುಲ್ ಲೊಕೇಶನ್ ಇದೆ. ಸುತ್ತಲೂ ನೋಡಿದ್ರೆ ಕಬ್ಬು ಇದೆ, ಮಧ್ಯ ಮಾತ್ರ ಈ ಲ್ಯಾಂಡ್ ಇದೆ. ಹೌದು, ಬಹಳ ಅದ್ಭುತವಾದ್ದು. ಇದು ಹೇಗೆ ಸರ್ ಇದು? ಸರಿಗ ನಾವು ಎಲ್ಲಾ ತರದ ಸೈಟು ಕೊಟ್ಕೊ ಬರ್ತಾ ಇದೀವಿ. ಈಗ ನಿಮ್ಗೆ ಕನ್ವರ್ಷನ್ ಸೈಟ್ಗಳು ಇದೆ. ಅದ್ ಬಂದ್ರೆ ಅದನ್ನ ನೆಕ್ಸ್ಟ್ ಇನ್ನೊಂದು 15 ದಿವಸ ಬಿಟ್ಟು ಅದನ್ನೊಂದು ವಿಡಿಯೋ ಮಾಡೋರಂತೆ. ಇದ್ರದ್ದು ಏನಂತಂದ್ರೆ, ಈಗ ಎಲ್ಲರೂ ಜಾಸ್ತಿ ಇಷ್ಟಪಡ್ತಾ ಇರೋದು ಈಗ ಫಾರ್ಮ್ ಲ್ಯಾಂಡ್ ಇಷ್ಟಪಡ್ತಾ ಇದಾರೆ. ನಮ್ಗೆ ತುಂಬಾ ಬೇಡಿಕೆಗಳಿದೆ. ಎಲ್ಲ ಕೇಳ್ತಿದ್ರು, ನಮ್ಗೆ ಒಂದು 5 ಗುಂಟೆ ಫಾರ್ಮ್ ಲ್ಯಾಂಡ್ ಕೊಡಿ, 3 ಗುಂಟೆ ಫಾರ್ಮ್ ಲ್ಯಾಂಡ್ ಕೊಡಿ ಅಂತ ತುಂಬಾ ಬೇಡಿಕೆಗಳಿದೆ. ಅವ್ರು ಏನಾಗಿದೆ ಅಂತಂದ್ರೆ, ಜನಗಳಿಗೆ ಬೆಂಗಳೂರಲ್ಲಿರುವಂತ ಜನಗಳಿಗೆ 1 ಅವರಲ್ಲಿ ಬರುವಂತ ಜಾಗ ಆಗ್ಬೇಕು. ಅದಕ್ಕೆ ನಮ್ಮ ಮದ್ದೂರು ತುಂಬಾ ಹತ್ತಿರದಲ್ಲಿದೆ. ಒಂದು 45 ನಿಮಿಷಕ್ಕೆ ಕೆಂಗೇರಿಯಿಂದ ಬಸ್ಸಲ್ಲೂ ಬರ್ಬೋದು, ಟ್ರೈನಲ್ಲೂ ಬರ್ಬೋದು. ಹಾಗಾಗಿ ಫಾರ್ಮ್ ಲ್ಯಾಂಡ್ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಈಗ ಮೈಸೂರು ಬೆಂಗಳೂರು ಹೈವೇಗೆ ಗೆಜ್ಜಿಲಗೆರೆ KMF ಡೈರಿಯಿಂದ 1.5 ಕಿಲೋಮೀಟರ್ಲಿ ನಮ್ದು ಆಲ್ರೆಡಿ ರಾಣೇಶ್ವರ ನಗರ ಅಂತ ಒಂದು ಊರು ಮಾಡಿದ್ವಿ. ಅಲ್ಲಿಂದ ಒಂದು 300-400 ಮೀಟರ್ ಇದೆ ಅಷ್ಟೇ. ಇದು ಈ ಜಾಗನ 1 ಎಕರೆ ಜಾಗ. ಇದು
ಇದು 3 ಗುಂಟೆ 6 ಗುಂಟೆ 3 ಗುಂಟೆನಾರು ತಗೋಬಹುದು 6 ಗುಂಟೆನಾರು ತಗೋಬಹುದು 2 ತರ ಇದೆ. ನಿಮಗೆ 3 ಗುಂಟೆ ರಿಜಿಸ್ಟ್ರೇಷನ್ ಆಗಲ್ವಲ್ಲ 5 ಗುಂಟೆನಾ ಅಂತ ಜನಗಳು ಕನ್ಫ್ಯೂಸ್ ಇದೆ. ನೆಕ್ಸ್ಟ್ ಪ್ರಶ್ನೆ ಅದೇ ಇತ್ತು. ಮಾಡಿ ನೀವು ಪ್ರಶ್ನೆ ಮಾಡಿ ಅದನ್ನ ಯಾಕಂದ್ರೆ ನಮಗ್ ಗೊತ್ತಿದ್ದಂಗೆ ಕಾಮನ್ ಆಗಿ ಯಾವಾಗಲೂ 5 ಗುಂಟೆಗೆ ಮಾಡ್ತಾರೆ, ಪಾಣಿ 5 ಗುಂಟೆಗೆ ಆಗ್ತದೆ, ಅದನ್ನ ಮಾಡ್ಬೋದು ಅಂತ ಕಾನೂನು ಇದೆ ಅಂತ ನನಗೆ ಗೊತ್ತು. ಈ 3 ಗುಂಟೆ ಹೇಗೆ ಸರ್? 5 ಗುಂಟೆ ನಾನು ನಿಮ್ಗೆ ಅದರ್ ಪರ್ಸನ್ಗೆ ಕೊಡಬೇಕು ಅಂದ್ರೆ 5 ಗುಂಟೆನೆ ಕೊಡಬೇಕು, ಇಲ್ಲ ಸ್ಕೆಚ್ ಆಗಲ್ಲ. ಇದು ಹೆಂಗೆ 3 ಗುಂಟೆ ಅಂತಂದ್ರೆ ನಾವು ಈ ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದಾರೆ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ಪಾರ್ಟೇಷನ್ ಮಾಡ್ಕೊಂಡಿದ್ದಾರೆ ಅವರು. ಈಗ ಉದಾಹರಣೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಮಾರುದ್ರ ತಮ್ಮ ಅವರು ಇನ್ನೊಬ್ರು ಇದಾರೆ ಅಂತ ಅನ್ಕೊಳ್ಳಿ, ನೀವಿರೋದೇ 2 ಗುಂಟೆ ಜಾಗ ನಿಮ್ದು ಒಂದು ಉದಾಹರಣೆ ಇದ್ರೆ ನೀವು 1 ಗುಂಟೆ ಹಂಚ್ಕೋಬಹುದು, ಅದಕ್ಕೆ ಅವಕಾಶ ಇದೆ, ಕಾನೂನಲ್ಲಿ ಅವಕಾಶ ಇದೆ. ಬಟ್ ಅದರ್ ಪರ್ಸನ್ಗೆ ಸ್ಕೆಚ್ ಮಾಡ್ಕೊಡಲ್ಲ. ಹಂಚ್ಕೊಂಡಾದ್ಮೇಲೆ ನೀವು ಯಾರ ತಗೊಂಡ್ರೆ ಅವ್ರು ಯಾರಿಗಾರು ಕೊಡ್ಬೋದು, ಅದನ್ನ ಅದು ನಡೀತಿದೆ, ಅದು ಟ್ರಾನ್ಸ್ಪರೆನ್ಸಿ ಇದೆ. ಎಲ್ಲೂ ಕೂಡ ನಿಮಗೆ ಖಾತೆಲಿ ಅದು ಡೂಪ್ಲಿಕೇಟ್ ಆಗೋದು ಅದೆಲ್ಲ ಏನಿಲ್ಲ. ನಾವೇನು ಇಲ್ಲದೆ ಇರೋದು ಮಾಡೋಕ್ಕಾಗಲ್ಲ, ಎಲ್ಲ ಕರೆಕ್ಟ್ ಆಗಿದ್ರೆ ಅಲ್ಲಿ ಕಾವೇರಿ ಹೆಂಗಿದೆ ಸಾಫ್ಟ್ವೇರ್ ಅಂತಂದ್ರೆ ಕಾವೇರಿ ಸಾಫ್ಟ್ವೇರ್ ಅಪ್ಡೇಟೆಡ್, ನಿಮಗೆ ಆಧಾರ್ ಕರೆಕ್ಟ್ ಆಗಿದ್ರೆ ಅವ್ರದೇ ಆಧಾರ್ ಇದ್ರೆ ಮಾತ್ರ ತಗೊಳುತ್ತಲ್ಲಿ ರಿಜಿಸ್ಟ್ರೇಷನ್ಗೆ, ಇಲ್ದಾರೆ ತಗೊಳ್ಳೋದೇ ಇಲ್ಲ. ಪಾಣಿಯಲ್ಲಿ ಏನಾದ್ರು ಒಂದು ಸಣ್ಣ ಹೆಸರು ಡಿಫರೆನ್ಸ್ ಇರೋ ತಗೊಳ್ಳಲ್ಲ. ಹಂಗಿರೋದ್ರಿಂದ ಟ್ರಾನ್ಸ್ಪರೆನ್ಸಿ ಇದೆ ಇದು. ಮತ್ತೆ ಇಲ್ಲಿ ಯಾವ್ದು ಫೋರ್ಜರಿಗಳಾಗಲ್ಲ. ಈಗ ಹೆಂಗೆ ಸರ್ಕಾರ ನಿಜವಾಗ್ಲೂ ರೆವಲ್ಯೂಷನ್ ಮಾಡಿದೆ ಇದನ್ನ, ಹಿಂದೆ ಫೋರ್ಜರಿ ಮಾಡಿ ಅಂದ್ರೆ ಇಲ್ಲ ಆಗ್ತಿರಲ್ಲ. ಅದು ಮದ್ದೂರ್ ಕಡೆ ಪಾಣಿಲಿ ಯಾವ್ದು ಫೋರ್ಜರಿ ಮಾಡ್ತಿರ್ಲಿ. ಬೆಂಗಳೂರುಗಳಲ್ಲಿ ಪಾಣಿ ಯಾರ ಹೆಸರು ಇರ್ತದೆ ಅವರು ಕಾನೆ ಸುಮಾರಿ ಖಾತೆ ಅಂತ ಹಿಂದೆ ಮಾಡ್ತಿದ್ರು, ಬೇರೆ ಬೇರೆ ಖಾತೆಗಳನ್ನ ಫೋರ್ಜರಿ ಮಾಡ್ಬಿಟ್ಟು ತಗೊಬಂದು ರಿಜಿಸ್ಟ್ರೇಷನ್ ಮಾಡ್ಬಿಡ್ತಿದ್ರು. ಆರ್ ಟಿ ಸಿ ಹೆಸರಲ್ಲಿ ಅವನ ಹೆಸರಲ್ಲೇ ಪಾಣಿ ಇರೋದು. ಇದು ಹಂಗಲ್ಲ, ನಿಮ್ಗೆ ಒರಿಜಿನಲ್ ಲ್ಯಾಂಡ್ ಓನರ್ ಆಗ್ತೀರಿ ಇದ್ರಲ್ಲಿ ನಿಮ್ಗೆ. ಮತ್ತೆ ಇದಕ್ಕೆ ಎಷ್ಟೋ ಜನ ಪ್ರಶ್ನೆಗೆ ಹೇಳ್ತಾರೆ ಎ ಖಾತೆನ ಬಿ ಖಾತೆನ ಅಂತ. ಇದು ಎ ಖಾತೆ ತರಾನೇ. ಎ ಖಾತೆ ನಿಮಗೆ ಕನ್ವರ್ಷನ್ ಪ್ರಾಪರ್ಟಿಗಳಿಗೆ ಬರುತ್ತೆ. ಇದು ನಿಮಗೆ ಫಾರ್ಮ್ ಲ್ಯಾಂಡ್. ಊರಲ್ಲಿ ಹೆಂಗೆ ನಿಮ್ಗೆ ಈಗ ಜಮೀನ್ ಇರುತ್ತೆ 1 ಎಕರೆ 2 ಎಕರೆ, ಆ ತರ ಇದು ಫಾರ್ಮ್ ಲ್ಯಾಂಡ್ ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ 10 ಡೇಸ್ ನಿಮ್ಮ ಹೆಸರಿಗೆ ಬರುತ್ತೆ. ನೀವು ಫಾರ್ಮ್ ಲ್ಯಾಂಡ್ ಅಲ್ಲಿ 10% ಮನೆ ಕಟ್ಕೋಬಹುದು ಅಂತ ಕಾನೂನಲ್ಲಿ ಅವಕಾಶ ಇದೆ ಅದಕ್ಕೆ. ಅಂದ್ರೆ ಈಗ ನಾನು 3 ಗುಂಟೆ ತಗೊಂಡ್ರೆ ಅದರಲ್ಲಿ ಎಷ್ಟು 10% ಮನೆ ಕಟ್ಕೋಬಹುದು ಅಂತಿದೆ. ವೈಲೇಷನ್ ಅವರು ತೊಂದರೆ ಇಲ್ಲ, ಒಂದು 20% ಮನೆ ಕಟ್ಕೋಬಹುದು, 20% ಕಟ್ಕೋಬಹುದು, ಏನ್ ತೊಂದರೆ ಏನಿಲ್ಲ. ಅವ್ರ ಕಾನೂನಲ್ಲಿ 10% ಮನೆ ಕಟ್ಕೋಬಹುದು ಅಂತಿದೆ. ಓಕೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಸರ್, ಯಾಕೋ ನಾನು ಹಸು ಸಾಗಣೆ ಮಾಡ್ಬೇಕು ಅಂತಿದ್ದೆ, ಸಣ್ಣ ಪುಟ್ಟದ್ದು ಏನೋ ಒಂದು ಸಣ್ಣ ಉದ್ಯಮ ಶುರು ಮಾಡ್ಬೇಕು ಅಂತಿದ್ದೆ, ಅದಕ್ಕೆ ಇದು ಏನಾದ್ರೂ ಸಹಕಾರಿ ಆಗುತ್ತಾ ಇಂತಲ್ಲಿ ಮಾಡೋದಕ್ಕೆ ಅವಕಾಶ ಇದೆಯಾ? ಹಸು ಸಾಕಣೆ ನೀವು ಏನು ಕೃಷಿಗೆ ಸಂಬಂಧಪಟ್ಟದ್ದು ಏನಿದೆ ಎಲ್ಲಾನು ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಹಸುನಾರು ಸಾಕಿ, ಎಮ್ಮೆನಾರು ಸಾಕಿ, ಕೋಳಿನಾರು ಸಾಕಿ, ನಾಟಿ ಕೋಳಿ ಸಾಕಿ, ಎಲ್ಲಾನು ಸಾಕ್ಬೋದಲ್ಲ ಇದ್ರಲ್ಲಿ, ಎಲ್ಲಾನು ಮಾಡ್ಕೋಬಹುದು. ಆಮೇಲೆ ನಿಮ್ಗೆ ಇನ್ನು ಇದ್ರ ಜಾಗದ ಮಹತ್ವ ಏನಂತಂದ್ರೆ ನಿಮ್ಗೆ 1 hour ಬೆಂಗಳೂರಿಂದ ಬರ್ಬೋದು ಇಲ್ಲಿಗೆ, ಅದು ಮೇನ್. ಈಗ ಎಕ್ಸಿಟ್ ಇದೆಯಲ್ಲ, ಗೆಜ್ಜಿಲಗೆರೆ ಎಕ್ಸಿಟ್ ಇದೆಯಲ್ಲ, ಅಲ್ಲಿಗೆ ನಿಮ್ಗೆ ಇದು 5 ನಿಮಿಷ ಜರ್ನಿ. ಇದು ಎಕ್ಸಿಟ್ ಇಳಿದ ತಕ್ಷಣ 2 ಕಿಲೋಮೀಟರ್ ಜಾಗ ಇದು. ಆ ತರದ್ದಿರೋದ್ರಿಂದ ನಿಮ್ಗೆ ತುಂಬಾ ಡಿಮಾಂಡ್ ಇರೋ ಜಾಗ. ನಮ್ಗೆ ಜಾಗ ಸಿಗ್ತಾ ಇಲ್ಲ, ಅಷ್ಟು ಡಿಮಾಂಡ್ ಇದೆ ಇದ್ರಲ್ಲಿ. ಓಹೋ, ನಿಮ್ಗೆ ಕೊಡಕ್ ಆಗದಷ್ಟು ಜಾಗ ಇಲ್ವಲ್ಲ. ಈಗೆಲ್ಲ ಈಗ 1 ಎಕರೆ ಸಿಕ್ಕಿದೆ ನೋಡಿ, ಈಗ ಅಲ್ಲೆಲ್ಲ ಪೀಸ್ ಸಿಕ್ಕಿತ್ತು ಮಾಡಿದೀವಿ, ಕೊಡಕ್ ಆಗ್ತಾ ಇಲ್ಲ, ಜಾಗ ಸಿಗ್ತಾ ಇಲ್ಲ. ಮತ್ತೀಗ ನಮ್ಮ ವಿಡಿಯೋಗಳು ನೋಡಿ ಬರೋ ಹೊರಗಡೆ ಆದ್ರೂ ಇರುತ್ತಾ ಇಲ್ವಾ ಜಾಗ? ಅದೇ ನೋಡ್ಬೇಕಷ್ಟೇ, 1-2-3 ದಿವಸ ಇದಾಗುತ್ತೆ, ನೋಡ್ಬೇಕಷ್ಟೇ. ಜಾಗ ಸಿಗ್ತಲ್ಲ. ಈಗ ರೀಸನಬಲ್ ಆಗಿದಿಲ್ಲ ಸರ್. ಈಗ ನಮ್ಮೂರು ಇಲ್ಲಿಂದ 15 ಕಿಲೋಮೀಟರ್ ಇದೆ ಹಳ್ಳಿಕೆರೆ ಅಂತ, ಅಲ್ಲೇ 1 ಗುಂಟೆಗೆ ಮನೆ ಕಟ್ಟೋ ಜಾಗ 5 ಲಕ್ಷ ಇದೆ. ಬೇಕಾದ್ರೆ ಕೇಳಿ, ನಾವು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ. ನಮ್ಮೂರು ರುದ್ರಾಕ್ಷಿಪುರದಿಂದ ಅಲಗೂರು ತನಕ ಯಾವುದೇ ಊರಿಗೆ ಹೋದ್ರು ಅಂದ್ರೆ ಯಾತ್ಕಿದೆ ಇಲ್ಲಿ ಅಂತಂದ್ರೆ ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದೆ ಇಲ್ಲಿ. ನಿಮ್ ಮೈಸೂರಿಂದ ಬೆಂಗಳೂರಿಂದ ಮೈಸೂರುವರೆಗೂ, ಬೆಂಗಳೂರೇ 1.25 ಕೋಟಿ ಜನ ಇದ್ದಾರೆ, ಮೈಸೂರಿಂದ ಬೆಂಗಳೂರುವರೆಗೂ 2.25 ಕೋಟಿ ಜನಸಂಖ್ಯೆ ಇದ್ದಾರೆ. ನಿಮ್ಗೆ ಯಾವುದೇ ಊರುಗಳು ತಗೊಳ್ಳಿ 1 ಕಿಲೋಮೀಟರ್ ಊರುಗಳಿದೆ ಇಲ್ಲಿ. ಇಲ್ಲಿ ಜನಸಾಂದ್ರತೆ ಜಾಸ್ತಿ ಇದೆ, ಹಂಗಾಗಿ ಭೂಮಿ ಕಮ್ಮಿ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ತಲಾವಾರು ಭೂಮಿ ಇದೆ 1/2 ಎಕರೆ, ಬರೀ 1/2 ಎಕರೆ ಅಷ್ಟೇ ಇರೋದು. ಒಬ್ಬೊಬ್ರಿಗೆ 1/2 ಎಕರೆ ಬರುತ್ತೆ ತಲಾವಾರು ಭೂಮಿ. ಹಂಗಾಗಿ ಇಲ್ಲಿ ಭೂಮಿ ಕಡಿಮೆ ಇದೆ, ಜನಸಂಖ್ಯೆ ಜಾಸ್ತಿ ಇದೆ. ಹಂಗಾಗಿ ಎಲ್ಲಾ ಊರುಗಳದ್ದು ಇಲ್ಲಿ ಭೂಮಿ ಡಿಮಾಂಡ್ ಇದೆ. ಅಗ್ರಿಕಲ್ಚರ್ ಲ್ಯಾಂಡ್ ವಿಪರೀತ ಡಿಮಾಂಡ್ ಇದೆ ಇಲ್ಲಿ. ಏನ್ ಸರ್ ರೇಟ್ ಇದು? ಈಗ ನಿಮ್ಗೆ ಮದ್ದೂರು ರೈಲ್ವೆ ಸ್ಟೇಷನ್ಗೆ 4 ಕಿಲೋಮೀಟರ್ 5 ಕಿಲೋಮೀಟರ್ 3,000-4,000 ಅಡಿ 5,000 ಇರೋ ಜಾಗನೂ ಇದೆ. ಇದು ಬರೀ 600 ರೂಪಾಯಿ ಕೊಡ್ತಾ ಇದೀವಿ. ರಿಜಿಸ್ಟ್ರೇಷನ್ಗೆ ಒಂದು 50,000 ಆಗ್ಬೋದು, 50,000 ಆಗ್ಬೋದು. ಓಕೆ. ಟೈಮ್ ಏನ್ ಕೊಡ್ತೀವಿ ಸರ್? ಟೈಮ್ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ 2 ತಿಂಗಳಿಗೆ ರೆಡಿ ಇರುತ್ತಿದ್ದು. ನಿಮ್ಗೆ ಟೈಮ್ ಬೇಕು ಅಂದ್ರೆ 6 ಮಂತ್ ವರೆಗೂ ಕೊಡ್ತೀವಿ. 6 ಮಂತ್ ವರೆಗೂ ಕೊಡ್ತೀವಿ. ಈಗ ಒಂದು ಅರ್ಧ ಅಮೌಂಟ್ ಅಡ್ವಾನ್ಸ್ ಕೊಡ್ಲಿ, ಮಿಕ್ಕಿದ 6 ಮಂತ್ ವರೆಗೂ ಕೊಡ್ತೀವಿ. 6 ತಿಂಗಳವರೆಗೆ ಬೇಕಾದ್ರೆ ನಾವು ತಿಂಗಳು ಕಟ್ಕೊಂಡು ಹೋಗ್ಬೋದು. ಹೌದಾ? 6 ತಿಂಗಳವರೆಗೆ. ಓಕೆ, ಸೂಪರ್. ಅದನ್ನು ಮಾಡ್ಬೋದು. ಇಲ್ಲಿರೋರು ಯಾರು ತಗೊಂಡಿದ್ದೀರಿ ನೀವು? ಇವರು ASI, ಇವರು ರಿಟೈರ್ಡ್ ASI ಮಹೇಶ್ ಪ್ರಭು ಅಂದ್ಬಿಟ್ಟು, ಅವರೇ ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಏನೇನು ನಮ್ಮ ಪರಿಚಯ ಹೆಂಗಾದ್ರು ಅಂತ. ಅವರೇ ಮಾತಾಡ್ಲಿ, ಬನ್ನಿ ಸರ್, ಬನ್ನಿ ಹತ್ರ.
ಸರ್ ನಮಸ್ತೆ. ನಮಸ್ತೆ. ಸರ್ ನಾನು ಇಲಾಖೆನಲ್ಲಿ 33 ವರ್ಷ ಸರ್ವಿಸ್ ಮಾಡಿದ್ದೀನಿ. ನನಗೆ ಇವರು ಒಳ್ಳೆತನ, ಇವರು ಸೈಟ್ ಕೊಡ್ತಾ ಇರೋ ರೀತಿ, ಇವರು ಒಂದು ಜನರ ಜೊತೆ ಸ್ಪಂದಿಸ್ತಾ ಇರೋದು, ಅವರೊಂದು ಕಾನ್ಫಿಡೆನ್ಸ್ ಅನ್ನೋದು ಏನಿದೆ, ಮತ್ತು ಟ್ರಾನ್ಸ್ಪರೆಂಟು ಏನೇ ಮಾಡಿದ್ರು ಆ ಒಂದು ನಂಬಿಕೆನಲ್ಲಿ ನಾನು ಅವ್ರ ಜೊತೆಲೇ ಇದ್ದೀನಿ. ನಾನು ನಂದು ರಿಟೈರ್ಮೆಂಟ್ ಆಯ್ತು ಇವಾಗ, ಜಸ್ಟ್ ಒಂದು 3 ಮಂತ್ಸ್ ಆಯ್ತು. ಅವರು ನನಗೂ ಸರ್, ನಾನು ಇದರಲ್ಲಿ ಗೆಜ್ಜಿಲ್ಗೆರೆ ಕಾಲೋನಿ ಇದೆ ಸರ್, ಅಲ್ಲಿ 2 ಸೈಟ್ ತಗೊಂಡ ನಾವು. ಅದು ಫಾರ್ಮ್ ಲ್ಯಾಂಡನ್ನೇ. ಅಲ್ಲಿ 2 ಸೈಟ್ ತಗೊಂಡು ಅದು ರಿಜಿಸ್ಟರ್ ಆಯಿತು, ಎಲ್ಲ ಆಗಿದೆ ಸರ್. ಆವಾಗಿಂದ ನನಗೆ ಇವರು ತುಂಬ ಆತ್ಮೀಯರು. ಒಂಥರ ನಾವು ಜೊತೆಯಲ್ಲಿ ಹುಟ್ಟಲಿಲ್ಲ ಅಂತಂದ್ರೆ ಅದಕ್ಕಿಂತ ಜಾಸ್ತಿ ಸಂಬಂಧ ಇದೆ ಸರ್ ಅವ್ರಿಗೂ ನನಗೂ. ಅಲ್ಲೇ ಶ್ರೀರಂಗಪಟ್ಟಣ ಸಬ್ಬನ್ ಕುಪ್ಪೆ ಹತ್ರ ಇರ್ತಾಂಡಿದ್ದಾರೆ, ಅಲ್ಲೇ ಇರ್ತಾಂಡಿದ್ದಾರೆ. ಹಂಗೆ ಬಂದು ಈಗ ನಮ್ಮ ಜೊತೆಲೆ ಸೇರ್ಕೊಂಡಿದ್ದಾರೆ. ನಾವು ಜೊತೆಲೆ ಇರಬೇಕು ಅಂತ ಅನ್ಬಿಟ್ಟು. ನೀವು ತಗೊಂಡಿರೋದ್ರಿಂದ ಈ ಪ್ರಶ್ನೆ ಸುಮಾರು ಜನಕ್ಕೆ ಅದಕ್ಕೆ ಕಾಡ್ತಾ ಇರುತ್ತೆ. ತಗೊಳ್ಳೋ ಮುಂದೆ 108 ಸೈಟ್ ಹುಡುಕ್ತೀವಿ ಸರ್. ರೆಕಾರ್ಡ್ ತಲೆ ಕೆಡಿಸ್ಕೊತೀವಿ, ನಂಬಿಕೆ ಹೌದಲ್ಲ ಅಂತ ತಲೆ ಕೆಡಿಸ್ಕೊತೀವಿ. ಇದು ಯಾಕಪ್ಪ ರೆವಿನ್ಯೂ ತಗೋಬೇಕಾ ಇಲ್ಲ, ತಗೊಂಡ್ರೆ ಏನಾಗುತ್ತೆ, 108 ಪ್ರಶ್ನೆಗಳಿದೆ. ಅದು ಆ ರೆಕಾರ್ಡ್ಸ್ ಬಗ್ಗೆ ಆಗಲಿ ಮತ್ತು ನಿಮ್ಮ ಮುಂದಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಏನು ಹೇಳ್ತೀರಿ? ಮುಂದಿನ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದಾಗ ಇದರಲ್ಲಿ ನಮಗೆ ಸತೀಶ್ ಸರ್ ಅವರು ನಂಬಿಕೆ, ಮುಂದಿನ ನಾವು ಏನೇ ಇನ್ವೆಸ್ಟ್ ಮಾಡಿದ್ರು ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಯಾವುದು ದೃಷ್ಟಿನಲ್ಲಿ ಯೋಚನೆ ಮಾಡ್ತಾರೆ, ಅವರು ಸಾಮಾನ್ಯವಾಗಿ ಬಡವ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡ್ತಾರೆ. ಅವ್ರ ಆಲೋಚನೆ ಏನು ಅಂತಂದರೆ ಬರೀ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ, ಏನು ಬಡವರಿದ್ದಾರೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಒಂಥರ ಅವ್ರ ಲೈಫ್ನ ಅವ್ರು ರಾಯಲ್ ಆಗಿ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಏನಿದ್ರು ಜೀವನದಲ್ಲಿ ಒಂದು ಬದುಕು ಕೊಡಬೇಕು, 4 ಜನಕ್ಕೆ ಒಂದು ಸಮಾಧಾನಕರವಾದ ಜೀವನ ನಡೆಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಆ ಒಂದು ಉದ್ದೇಶ ಭಗವಂತ ಒಳ್ಳೇದು ಮಾಡಲಿ ಅಂತ ಕೇಳ್ತೀನಿ. ಈಗ ಹೆಂಗಾಯ್ತು ಅಂದರೆ ಅಣ್ಣಂಗೆ ಜಾಗ ಕೊಟ್ಟವ್ರಿಗೂ ಒಳ್ಳೇದಾಗುತ್ತೆ, ಜಾಗ ತಗೊಂಡವ್ರಿಗೂ ಒಳ್ಳೇದಾಗುತ್ತೆ ಸರ್. ಆ ಥರ ಬಿಸ್ನೆಸ್ ಮಾಡ್ತಿದ್ದೆ, ಈಗ ಅಣ್ಣನ ಜೊತೆನೇ ಇದ್ದೀನಿ ನಾನು. ಜೊತೆಗೆ ಯಾವುದೇ ರೈತರಿಗೂ 2 ನಿಮಿಷ ವ್ಯಾಪಾರ ಮಾಡಿದ್ದೀವಿ. ಯಾರಿಗೂ ರೈತರ ಹತ್ರನೂ ನೋಯಿಸಿ ಇದು ಮಾಡ್ಕೊಂಡಿಲ್ಲ. ನಾವು ಬಂದು ಎಲ್ಲೆಲ್ಲಿ ಬಂದಿದ್ದೀವಿ ಅಲ್ಲೆಲ್ಲ ಡೆವಲಪ್ಮೆಂಟ್ ಆಗಿದೆ. ಅಲ್ಲೆಲ್ಲ ಒಂದು 200 ಎಕರೆಗೆ ಬೆಲೆ ಬಂದಿದೆ. ಎಲ್ಲ ರೈತರು ನೆನೆಸ್ಕೊತಾರೆ, ಎಲ್ಲ ಕೋಆಪರೇಟಿವ್ ಮಾಡ್ತಾರೆ. ನಮಗೆಲ್ಲ ಒಳ್ಳೇದಾಗಿದೆ. ಈಗ ಕರೆಂಟ್ ತಗೊಂಬಂದಿದ್ದೀವಿ 300 ಮೀಟ್ರ್ 25 ಲಕ್ಷ ಖರ್ಚು ಮಾಡಿ. ಈಗ ನೀವು ಕರೆಂಟ್ ವಿಡಿಯೋಗೆ ಅಪ್ತಿರ ಕಡೆ ಕೇಳ್ತಿರಲ್ಲ, ಈಗ ಇನ್ನು 24 ಅವರ್ ಕರೆಂಟ್ ತಂದಿದ್ದೀವಿ. ಅಲ್ಲಿಂದ ಇಲ್ಲಿ 300 ಮೀಟ್ರ್ ಕರೆಂಟ್ ಈಸಿಯಾಗಿ ಬರುತ್ತೆ ಫಾರ್ಮ್ ಹೌಸ್ ಕಟ್ಕೊಂಡ್ರೆ. ನೀರು ಸರ್, ನೀರು ಇಲ್ಲಿ ಎಲ್ಲ 100 ಅಡಿ ನೀರಿದೆ. ನಿಮಗೆ ಕಾವೇರಿ 100 ಅಡಿ ನೀರಿದೆ, ಅಂತರ್ಜಲ. ನಿಮಗೆ 6 ತಿಂಗಳು ಸತತವಾಗಿ ನೀರು ಇರುತ್ತೆ ಇಲ್ಲಿ. ಯಾವ್ದು ಬೋರ್ವೆಲ್ ಹಾಕ್ಸ್ತಾನೆ 6 ತಿಂಗಳು ನೀರಿರುತ್ತೆ. ಆ ಟ್ಯಾಂಕ್ ಮಾಡ್ಕೊಂಡ್ರೆ ಅಲ್ಲೇ ನೀರು ಇರುತ್ತೆ, ಹರಿತಾನೆ ಇರುತ್ತೆ. 6 ತಿಂಗಳು ಸತತವಾಗಿ ಹರಿಯುತ್ತೆ. ಮತ್ತೆ 15 ದಿವಸಕ್ಕೂ ಒಂದ್ಸಲ ವಾಯ್ದೆ ನೀರಿರುತ್ತೆ. ಇಲ್ಲೇ ಸುತ್ತಲೂ ಹರಿಯುತ್ತೆ. ನೀವು ನೀರಿಗೆ ಏನು ತೊಂದರೆ ಏನಿಲ್ಲ. 100 ಅಡಿ ನೀವು ಬೋರ್ವೆಲ್ ಹಾಕ್ಸ್ಕೊಂಡ್ರೆ ಸಾಕು. 3 ಗುಂಟೆ 6 ಗುಂಟೆ ಆಯ್ತು ಸರ್. ಕೆಲವರು ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಕೊಡ್ತೀವಿ. 9 ಗುಂಟೆ ಅಲ್ಲೇ ತಗೋಬಹುದು. 3 ಗುಂಟೆ 6 ಗುಂಟೆ 9 ಗುಂಟೆ 12 ಗುಂಟೆ ಎಷ್ಟಾದ್ರು ತಗೊಳ್ಳಿ ಅವರು. ಅವಕಾಶ ಇದೆ. ಇದೆ 3 ಗಂಟೆ ಮಿನಿಮಮ್. ಅದ್ರೊಳಗಿಲ್ಲ. ಇಲ್ಲ. ಓಕೆ, 3 ಗಂಟೆಯಿಂದ 3 ಗುಂಟೆ ಮಿನಿಮಮ್. ನಿಮ್ಗೆ ಅದ್ರೊಳಗೆ ಬೇಕು ಅಂದ್ರೆ ನಾವು ನಿಮ್ಗೆ ಒಂದು 15 ಡೇಸ್ ಆದ್ಮೇಲೆ ಕರಿತೀವಿ. ಕನ್ವರ್ಷನ್ ಮಾಡಿ ಆಗಿದೆ ಆಲ್ರೆಡಿ. ನಿಮಗೆ ಕೆಲಸ ಮಾಡೋಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಅದು ಕರಿತೀವಿ ನಿಮ್ಗೆ. 1260 ರೂಪಾಯಿ ಸ್ಕ್ವೇರ್ ಫೀಟ್ಗೆ. ಈ ದೇಶದಲ್ಲಿ ಇವ್ರ ಜಾಗ ನೋಡಿದ್ರಲ್ಲ, ಅಲ್ಲಿಂದ 1 ಕಿಲೋಮೀಟರ್ಲಿ ಲೇಔಟ್ ಮಾಡ್ತಾ ಇದೀವಿ. 20-30 ಸೈಟ್ನ ಕೊಡ್ತೀವಿ. ಅದರಲ್ಲಿ 20-30 ಸೈಟ್ ಅದು ಅಲ್ಲಿಗೆ ಬರಲಿ. ಅದು ಈಸಿ, ಅವ್ರಿಗೆ ಕನ್ವರ್ಷನ್ ಮಾಡಿ ಈ ಖಾತಾಂಡಿ ಏಕತೆ ಎಲ್ಲ ಸಿಗುತ್ತೆ, ಅದು ಕೊಡ್ತೀವಿ. ಇದು ನಿಮಗೆ ಈಗ ರೆವಿನ್ಯೂ ಸೈಟ್ ಅಂದ್ರಲ್ಲ, ನಿಮಗೆ ಬೆಂಗಳೂರುಗಳಲ್ಲಿ ರೆವಿನ್ಯೂ ಸೈಟು 100 ಥರ ಇದೆ. ಅಲ್ಲಿ ರೆವಿನ್ಯೂ ಸೈಟ್ ಅಂದರೆ ನಿಮ್ಗೆ RTC ಕೊಡ್ತಿರಲ್ಲ ಯಾರು. ಈ ಫೋರ್ಜರಿ ಮಾಡಿ ಕೊಟ್ಬಿಡ್ತೀರಿ, ಖಾತೆನೇ ಫೋರ್ಜರಿ. ಪಂಚಾಯತಿಗೆ ಹೋಗೋದು, ಖಾತೆ ಫೋರ್ಜರಿ ಮಾಡಿಸ್ಕೊಳ್ಳೋದು, ರಿಜಿಸ್ಟ್ರೇಷನ್ ಜನಗಳಿಗೆ ರಿಜಿಸ್ಟ್ರೇಷನ್ ಆಗ್ಬಿಟ್ರೆ ನಮಗೆ ಗೊತ್ತು ಅಂತ ಅದು ಸಮಸ್ಯೆ ಇತ್ತು. ನಮ್ಮಲ್ಲಿ ಮದ್ದೂರಂಥ ಊರುಗಳಲ್ಲಿ ಯಾವುದು ಫೋರ್ಜರಿ ಖಾತೆ ಮಾಡಿಲ್ಲ. ಇದು ನಿಮಗೆ ರೆವಿನ್ಯೂ ಅಂತಂದರೆ ಕಂದಾಯ ಭೂಮಿನ RTC ಊರಲ್ಲಿ ಹೆಂಗೆ ನಿಮ್ಮ ಭೂಮಿ ಇರುತ್ತೆ ಹಂಗೆ ನಿಮ್ಗೆ ಒರಿಜಿನಲ್ ಲ್ಯಾಂಡ್ ಓನರ್ ಆಗ್ತೀರಿ. ಹಂಗಾಗಿ ಇದು ಮೋಸದಾಗಲಿ ಏನೂ ಇದಿಲ್ಲ. ನಿಮಗೆ RTC ನಿಮ್ಮ ಹೆಸರಿಗೆ ಪಾಣಿ ರಿಜಿಸ್ಟ್ರೇಷನ್ 10 ಡೇಸ್ ನಿಮಗೆ ಬರುತ್ತೆ. ಏರಿಯಾ ಜಾಸ್ತಿ ಸಿಗುತ್ತೆ. ಅಲ್ಲೊಂದು ಸೈಡ್ ತಗೊಳ್ಳೋದ್ರೆ 3 ಸೈಡ್ ತಗೋಬೋದು. ಇದನ್ನ ದೂರದೃಷ್ಟಿ ಇಟ್ಕೊಂಡಿದ್ದವರು ಬಂದು ತಗೋತಾರೆ. ಯಾರು ವಿಜಿನರಿಗಳಲ್ವಾ ಅವರು ಈಗಿನ ಗಳಿಗೆ ಯೋಚನೆ ಮಾಡ್ತಾರೆ, ಎಲ್ಲ ಯೋಚನೆ ಮಾಡ್ದಂಗೆ ಮಾಡ್ತಾರಲ್ಲ, ಅವ್ರು ಅಲ್ಲಿ ತಗೋತಾರೆ. ಸ್ವಲ್ಪ ಬೇರೆ ಥರದ ಯೋಚನೆ ಮಾಡೋರು ಇಲ್ಲಿ ತಗೋತಾರೆ. ಇಷ್ಟೇ ಅದು ಗುಟ್ಟು. ಬಟ್ ನನಗೆ ಎನ್ಕ್ವೈರೀಸ್ ಏನು ಬರ್ತಾ ಇದೆ ಅಂದರೆ, ತುಂಬಾ ಜನ ಇನ್ನೂ ಮನೆಗಳು ಕೇಳ್ತಾ ಇದ್ದಾರೆ ಸರ್. ಮೋಸ್ಟ್ಲಿ ಅದು ನಿಮಗೂ ಡಿಮ್ಯಾಂಡ್ ಇರ್ಬೋದು. ಆ ಥರದ್ದು ಒಂದಿಷ್ಟು ನೀವು ಮಾಡಿಕೊಡ್ಬೇಕು ಅಂತ ನನ್ನ ಮನವಿ. ಯಾಕಂದರೆ ತುಂಬ ಜನಕ್ಕೆ ಅದು ಇದೆ. 9 ಲಕ್ಷದ ಮನೆ ಅಂತೂ ಅದು ಕ್ರಾಂತಿನೇ ಆಗೋಯ್ತು ಅಂತ ಅನ್ಕೊಳ್ಳೋಣ. ಬಟ್ ಈಗ ಸದ್ಯಕ್ಕೆ ಮನೆಗಳು 20 ಮನೆನ ಶಾರ್ಟ್ಲಿ ಈಗ ನಿಮ್ಗೆ ಅಲ್ಲಿ ಕನ್ವರ್ಷನ್ ಮಾಡಿದೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ಏಕಕಾಲದಲ್ಲಿ 20 ಮನೆ ಕೊಡ್ತೀವಿ. 20 ಮನೆ ಕೊಡ್ತೀವಿ. ರೀಸನಬಲ್ ಆಗಿ ಏನ್ ರೀಸನಬಲ್ ಕೊಡ್ಬೋದು ಅಷ್ಟು ರೀಸನಬಲ್ ಕೊಡ್ತೀವಿ. ತಿಳಿಸ್ತೀವಿ ನಿಮ್ಗೆ ಅದನ್ನ ಕೊಡ್ತೀವಿ. ಮತ್ತೆ ಚನ್ನಪಟ್ಟಣದಲ್ಲಿ 6.5 ಎಕರೆ
ಜಾಗ ಆಗಿದೆ ನಮಗೆ. ಅಲ್ಲೂ ಮನೆಗಳು ಕೊಡ್ತೀವಿ, ಒಂದು 50 ಮನೆನ. ಓಕೆ ಅಲ್ಲೂ 20-30 ಸೈಟೇ ಮಾಡ್ತಾ ಇದೀವಿ. ಓಕೆ ಅಲ್ಲೂ ಕೊಡ್ತೀವಿ. ವೆಯ್ಟ್ ಮಾಡಿ, ನಾವು 2-3 ಮಂತ್ಸ್ ಅದನ್ನು ಲಾಂಚ್ ಮಾಡ್ತೀವಿ. ದಯವಿಟ್ಟು ಮಾಡಿ, ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಯಾಕೆಂದ್ರೆ ನಿಮ್ಮ ಕನ್ಸ್ಟ್ರಕ್ಷನ್ ಬಗ್ಗೆ ಆಗಲಿ, ನಿಮ್ಮ ಕ್ವಾಲಿಟಿ ಕೆಲಸದ ಬಗ್ಗೆ ಆಗಲಿ, ನಿಮ್ಮ ಡಾಕ್ಯುಮೆಂಟ್ ಬಗ್ಗೆ ಆಗಲಿ, ನನಗಾಗಲಿ ನಮ್ಮ ವೀಕ್ಷಕರಿಗಾಗಲಿ ಯಾವುದೇ ಅಪನಂಬಿಕೆ ಇಲ್ಲ ಅಲ್ವಾ? ಹೌದು. ನಿಮಗಂತೂ ಅದು ಇವತ್ತು ಈಗ ನೋಡಿ, ಇದು ನಾವು ವಿಡಿಯೋ ಮಾಡಿ ಕೇಳ್ಕೊಳ್ಳೋ ಹೊತ್ತಿಗೆ ಇಲ್ಲಿ ಎಷ್ಟು ಸೈಟ್ ಇರುತ್ತೋ ಇಲ್ಲ ಗೊತ್ತಿಲ್ಲ. ಮೊದಲು ಬಂದವ್ರಿಗೆ ಮಾತ್ರ ಇದು ಆದ್ಯತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬರಲಿ, ಬಟ್ ಇದು 1 ಎಕರೆ ಸಾಲಲ್ಲ ಅನ್ಕೊಂತೀನಿ ಸರ್. 100 ಎಕರೆ ನಿಮಗೆ ಫಾರ್ ಯುವರ್ ಇನ್ಫಾರ್ಮೇಶನ್, ಎಲ್ಲ ವೀಕ್ಷಕರು 100 ಎಕರೆ ಮಾಡಿದ್ರು ಇಲ್ಲಿ ಜನ ತಗೊಳ್ಳೋರು ಅದಾರೆ. ನಮಗೆ ಜಾಗ ಇಲ್ಲ ಅಷ್ಟೇ, ಜಾಗ ಇಲ್ಲ. ಅಷ್ಟು ಡಿಮಾಂಡ್ ಇದೆ. ಆಮೇಲೆ ನಿಮಗೆ ಮೈಸೂರು ಬೆಂಗಳೂರು ಏನಾಗಿದೆ ಅಂತ ನಿಮಗೆ ಎಲ್ಲ ಹೇಳಿದೆ, ಪಾಪ್ಯುಲೇಷನ್ ಡೆನ್ಸಿಟಿ ಇರ್ಬೋದು, ಮತ್ತು ಇಲ್ಲಿ ರಾಜಕಾರಣಿಗಳದು ಜಾಸ್ತಿ ಬಲವಾಗಿರೋದ್ರಿಂದ, ಬಲಾಢ್ಯ ರಾಜಕಾರಣಿಗಳಿರೋದ್ರಿಂದ, ಪಾಪ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಪಾಪ ಅದಿಲ್ಲ. ಇಲ್ಲಿ ಬಲಾಢ್ಯರಿದ್ದಾರೆ, ಏನೇ ಕೆಲಸಗಳಾದ್ರೂ ಬೇಗ ಆಯ್ತವೆ. ಜೊತೆಗೆ ಇನ್ನೊಂದಿನ ಮತ್ತೆ ಈ ಜಾಗಕ್ಕೆ KMF ಡೈರಿ, ಮೆಗಾ ಡೈರಿ 1.5 ಕಿಲೋಮೀಟರ್ ಇದೆ ಮೈಸೂರು ಬೆಂಗಳೂರಲ್ಲಿ. ಮತ್ತೆ 20,000 ಕಾರ್ಮಿಕರು ಕೆಲಸ ಮಾಡುವಂಥ ಗೆಲ್ಲಿಗೆರೆ ಕೈಗಾರಿಕಾ ಪ್ರದೇಶ ಇದೆ. ಹಂಗಾಗಿ ಜಾಗ ಎಲ್ಲ ಜಾಸ್ತಿ ಡಿಮಾಂಡ್ ಇದೆ. ಇಲ್ಲಿ ಜಾಗ ತಗೊಂಡ್ರೆ ಅವ್ರಿಗೆ ಫ್ಯೂಚರ್ಲಿ ಒಳ್ಳೇದಾಗುತ್ತೆ, ಮತ್ತೆ ಬೇಗ ಬರ್ಬೋದು ಅವರು. ನಿಮಗೆ ಕೆಂಗೇರಿಯಿಂದ 45 ನಿಮಿಷದ ಜರ್ನಿ ಇದು. ಓಕೆ. ಆಮೇಲೆ ಕಾಂಪೌಂಡ್ ಹಾಕ್ಸ್ಕೊಡ್ತೀವಿ. ಕೇಳಿದ್ರೆ ಹೌದಾ? ಅವ್ರಿಗೆ 1 ಲಕ್ಷ ದುಡ್ಡು ಕೊಟ್ರೆ ಇನ್ನೊಂದು 20,000 ಕಡಿಮೆನೂ ಆಗ್ಬೋದು. 1 ಲಕ್ಷ ಅಂತ ಅನ್ಕೊಳ್ಳಿ, ನಾವು ಕಾಂಪೌಂಡ್ ಹಾಕ್ಸ್ಕೊಡ್ತೀವಿ. ಓಕೆ. ಈಗ ಇದು ಅವ್ರು ನೆಕ್ಸ್ಟ್ ಬಂದಾಗ ಹಿಂಗಿರಲ್ಲ, ಇದು ರೋಡ್ ಆಗಿರುತ್ತೆ. ರಸ್ತೆ ಅಂತಾನೆ ಫಾರ್ಮ್ ಲ್ಯಾಂಡ್ಗೆ ನಾವು ಒಂದು ರಸ್ತೆ ಮಾಡ್ತೀವಿ. ಓಡಾಡ್ಲಿಕ್ಕೆ ಏನು ತೊಂದರೆ ಏನಿಲ್ಲ. ಅವ್ರು ಬಂದ್ಮೇಲೆ ಅವ್ರಿಗೆ ಒಂದು ಇನ್ನೇನಾದ್ರು ಬೇಕಾದ್ರೆ ಕೇಳ್ಕೊಂಡು ಮಾಡ್ಕೊಡ್ತೀವಿ. ಅಳತೆ ಗಿಳತೆ ಆಗಿ ಕಲ್ಲಿಗೆಲ್ಲ ಹಾಕಿರ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ನೆಕ್ಸ್ಟ್ ಎಲ್ಲ ಮಾಡಿರ್ತೀವಿ. ಹೌದಾ? ಓಕೆ. ಎಲ್ಲ ಮಾಡ್ತೀವಿ. ಇದು ರೋಡ್ ಎಷ್ಟು? 30 ಅಡಿ ರಸ್ತೆ ಇದೆ. ಇದು 30 ಅಡಿ ಇದೆ, ಬಟ್ ರೆಡಿ ಮಾಡ್ಬೇಕಷ್ಟೇ. 30 ಅಡಿ ರಸ್ತೆ ಇದೆ. ಡಾಂಬರ್ ರಸ್ತೆಗೆ ಒಂದು 200 ಅಡಿ ಆಗ್ಬೋದಲ್ವಾ? 200 ಅಡಿ ಇದೆ ಅಷ್ಟೇ. ಇದು ಇನ್ನ ಅಗಲ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ತನಕನೂ ಇದೆಯಲ್ಲ. ಓಕೆ. ಅಲ್ಲಿ ತನಕನೂ ಇದೆ. ಅವರು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ, ಬಿಟ್ಟು ಕೊಡ್ತೀವಿ ಮಾಡ್ಕೊಳ್ಳಿ. ನಾವು ರೋಡ್ಗೆ ಯಾರು ಬರ್ತಿರ್ಲಿವಲ್ಲ, ಹಂಗಾಗಿ ನಾವು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಓಕೆ. ಮಾಡ್ಕೊಡ್ತಾರೆ. ರೋಡ್ ಅಗಲ ಆಗುತ್ತೆ. ಓಕೆ. ಈ ರೋಡ್ ಕನೆಕ್ಟಿವಿಟಿ ಬೇರೆ ಎಲ್ಲ ಬಂದಾದ್ಮೇಲೆ ಇದು ಆಸ್ಫಾಲ್ಟಿಂಗ್ ಆಗುತ್ತೆ ಮುಂದಕ್ಕೆ. ಹೌದಾ? ಇಲ್ಲಿ 200 ಮೀಟರ್ ಆಸ್ಫಾಲ್ಟಿಂಗ್ ಇದೆಯಲ್ಲ. ಸೊ ಇನ್ನೊಂದು, ಈಗ ಮನೆ ಇಲ್ಲಿ ಬಂದ್ರು ಯಾರು ಸೆಟ್ಲ್ ಆಗ್ಬೇಕು ಅಂತಂದ್ರೆ ಸುತ್ತಮುತ್ತ ಏನೇನು ಫೆಸಿಲಿಟೀಸ್ ಇದೆ ಸರ್? ಕರೆಂಟ್ ಇದೆ, 24 ಅವರ್ ಕರೆಂಟ್ ಇದೆ. 300-400 ಮೀಟ್ರಲ್ಲಿ. ಹಿಂದ್ಗಡೆ ಸಾದಳದು ಗ್ರಾಮ ಇದೆ, ಇಲ್ಲೇ 300 ಮೀಟ್ರಲ್ಲಿ. ಕರೆಂಟ್ ತಗೊಳಕ್ ಏನ್ ತೊಂದರೆ ಏನಿಲ್ಲ. ನಿಮ್ ಫಾರ್ಮ್ ಹೌಸ್ ಕಟ್ಕೊಂಡು ಇಲ್ಲೇ 300 ಮೀಟರ್ ಊರ್ ಇದೆಯಲ್ಲ. ನಮ್ದು ಈ ಕಡೆ 300 ಮೀಟರ್ ನಾವು ಕಟ್ಟಿರೋ ಊರಿದೆ. ಏನು ತೊಂದರೆ ಏನಿಲ್ಲ. ಸ್ಕೂಲು ಅಂದ್ರೆ ಮರ್ತು ಬಿಟ್ಟಿದೆ, ನಳಂದ ಸ್ಕೂಲ್ ಬರ್ತಾ ಇದೆ ಇಲ್ಲಿ 300 ಮೀಟರ್ಗೆ. ಓಕೆ. ಹೌದಾ? ನಳಂದ ಸ್ಕೂಲ್ ಬರ್ತಾ ಇದೆ, ಅವರು ಸ್ಟಾರ್ಟ್ ಮಾಡ್ತಾರೆ ಕೆಲಸನ. ಓಕೆ. ನಮ್ದು ಹಳೆ ಲೇಔಟ್ ಎದುರುಗಡೆ ಎಕ್ಸಾಕ್ಟ್ ಆಗಿ ಬರ್ತದೆ ಇಲ್ಲಿ 300 ಮೀಟರ್ಲಿ. ಓಕೆ. ಈಗ ಯಾರ ಇನ್ವೆಸ್ಟ್ಮೆಂಟ್ ಮಾಡೋರ್ ತಲೆಯಲ್ಲಿ ಓಡ್ತಾ ಇರುತ್ತೆ, ನಾನು ಏನಾದ್ರೂ ಸುತ್ತಲೂ ಕಂಪೌಂಡ್ ಹಾಕಿ ಒಂದು ಸಣ್ಣದೇನೋ ಮಾಡಿ ಬಾಡಿಗೆ ಗಿಡಿಗೆ ಇಲ್ಲಿ ಕೊಡ್ಬೋದಾ, ಆಗುತ್ತಾ ಏನೋ ಅಂತ ಹೇಳಿ ಮಾಡ್ಕೋಬಹುದು. ಅವರು ಮಾಡ್ಬೋದು, ಕೊಡ್ಬೋದು ಅಲ್ಲ, ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಯಾಕಂದ್ರೆ ಸೇಫ್ಟಿ ಆಗಿನೇ ಇರುತ್ತೆ. ಒಂದೇನು ಮಾಡಿ ಆ ತರದ್ದು. ಈಗ ನಮ್ಮ ಲೇಔಟಲ್ಲಿ 5,000 ಬಾಡಿಗೆ ಕೊಟ್ಟಿದ್ದಾರೆ ಒಬ್ರು. ಓಕೆ. ಸಿಂಗಲ್ ಬೆಡ್ರೂಮ್ ಹೌಸ್. ಕೊಡ್ಬೋದು. ಓಕೆ. ಆಮೇಲೆ ಯಾರು ನೋಡ್ತಾರ, ಲೋನ್ ಏನಾದ್ರು ಯೋಚನೆ ಮಾಡ್ತಿದ್ರಿ? ಏನಾದ್ರು ಸಿಗೋ ಸಂಭವಗಳು? ಲೋನ್ಗೆ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಸಿಗಲ್ಲ ನಿಮ್ಗೆ, ದುಡ್ಡು ಕೊಟ್ಟು ತಗೋಬೇಕು. ನಿಮಗೆ ಲೋನ್ ಸಿಗೋದು ಪ್ರಾಪರ್ಟಿ ಹೇಳಿದ್ನಲ್ಲ, ಕನ್ವರ್ಷನ್ ಮಾಡಿ ಅಲ್ಲಿ ಕೊಡ್ತೀವಿ ಅಂತ, ಇನ್ನೊಂದು 15 ದಿವಸ ಅಂತ, ಅಲ್ಲಿ ತಗೋಬಹುದು. ಓ ಹೌದಾ? ಅಲ್ಲಿ ಲೋನ್ ಆಗುತ್ತೆ? ಅಲ್ಲಿ ಲೋನ್ ಮಾಡ್ಕೊಡ್ತೀವಿ. ಓಕೆ. ಇದಕ್ಕೆ ಬಂದವ್ರಿಗೆ ಲೋನ್ ಆಗಲ್ಲ? ಮುಂದೆ ಅವ್ರು ತಗೊಂಡು ಇಟ್ಕೊಂಡು ಮಾಡ್ಕೋಬಹುದು. ಮುಂದಕ್ಕೆ ಪಕ್ಕಾ ಇನ್ವೆಸ್ಟ್ಮೆಂಟ್ ಸರ್. ಇನ್ವೆಸ್ಟ್ಮೆಂಟ್ ಅವ್ರು ಆಮೇಲೆ ಮಾಡ್ಕೋಬಹುದು ಲೋನ್. ಅವರು ಏನ್ ತೊಂದರೆ ಏನಿಲ್ಲ. ಓಕೆ. ಹಂಗೂ 6 ತಿಂಗಳು ಟೈಮ್ ಬೇರೆ ಕೊಡ್ತೀವಿ. ಅವ್ರು ಆಮೇಲೆ ಅವ್ರು ತೆಗೆದಿಟ್ಕೊಂಡು ಒಂದು ಮನೆಗೇನೆ ಮಾಡ್ಕೊಂಡ್ರೆ, ಮನೆ ಆದ್ಮೇಲೆ ಖಾತೆ ಕೊಡ್ತಾರೆ, ಅವಾಗ ಮಾಡ್ಕೋಬಹುದು ಅವರು. ಗೆಳೆಯರೇ, ಒಂದು ಏನು ಅಂತಂದರೆ, ಬೇಕಾದಷ್ಟು ನೀವು ಹುಡುಕ್ತಾ ಇರ್ತೀರಿ, ನೋಡ್ತಾ ಇರ್ತೀರಿ. ನಂಬಿಕೆ ಭಾಳ ದುಬಾರಿ ಕಾಲ. ಹಾಗಾಗಿ ಇಲ್ಲಿ ನಾನು ನಂಬಿಕೆ ಅಂತ ಯಾಕೆ ಬಳಸ್ತಾ ಇದ್ದೀನಿ ಪದೇ ಅಂತ ಹೇಳಿದರೆ, ಇಲ್ಲಿ ನನಗೆ ಅದು ಕಂಡು ಬಂದಿದೆ, ನಿಮಗೂ ಕಂಡು ಬಂದಿದೆ. ಬೇಗ ಬನ್ನಿ. ಯಾಕೆ ಅಂತ ಹೇಳಿದರೆ, ಇದು ನೀವು ಬೆಂಗಳೂರು ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ ಕೆಲಸ. ಅಲ್ಲಿ ಹಂಗೆ ಬೆಳಿತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಹೆಚ್ಚು ಕಡಿಮೆ ನಾಳೆ ಅದು ಬಂದೇ ಬಿಡುತ್ತೆ ಮದ್ದೂರ್ವರೆಗೆ, ಬೆಂಗಳೂರು. ಸರ್ ಆಲ್ರೆಡಿ ಇದು ಎಷ್ಟೋ ಸಲ ವಿಡಿಯೋಗಳಲ್ಲಿ ಹೇಳಿದೀವಲ್ಲ, ನಿಮಗೆ ವೈಟ್ ಫೀಲ್ಡ್ ಇಂದ ಮೆಜೆಸ್ಟಿಕ್ ಬರೋದಕ್ಕೆ 2 ಅವರ್ಸ್ ಆಗುತ್ತೆ. 2 ಅವರ್ಸ್ ಆಗುತ್ತೆ. ನಿಮ್ಗೆ ಬೆಂಗಳೂರು ಇದ್ದಂಗೆ, ನಾವು ಬೆಂಗಳೂರಲ್ಲಿ ಇದೀವಿ, ನಿಜವಾದ ಬೆಂಗಳೂರು ಇರೋದು ನಾವೇನೆ. ಬೆಂಗಳೂರವರೇ ಹೊರಗಡೆ ಇದ್ದಾರೆ. ಬೆಂಗಳೂರಲ್ಲೇ ಹೊರಗಡೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಬರೋಕೆ ಎಷ್ಟು ಟೈಮ್ ಹಿಡಿತಿದೆ ಆ ಟ್ರಾಫಿಕ್ ಅಲ್ಲಿ. ಬಂದ್ಬಿಡ್ಬೋದು. ಆಮೇಲೆ ನೀವು ಮದ್ದೂರು ಅಂದ ತಕ್ಷಣ ಇಲ್ಲೇನು ಬೆಲೆ ಕಮ್ಮಿ ಇಲ್ಲ. ಸಿಟಿಲಿ ಅಲ್ಲೂ 5 ಕೋಟಿ ಜಾಗನೂ ಇದೆ, ಎಕರೆಗೆ 10 ಕೋಟಿ ಜಾಗನೂ ಇದೆ. ಇಲ್ಲೂ ಡಿಮಾಂಡ್ ಇರೋ ಜಾಗಗಳೇ ಇದೆ.
ಬಟ್ ಇರೋದ್ರಲ್ಲಿ ನಿಮಗೆ ಕಡಿಮೆದು ನಾವು ಏನು ರೀಸನಬಲ್ ಕೊಡ್ಬೋದು ಅದನ್ನ ಲ್ಯಾಂಡ್ ಹುಡುಕಿ ಕೊಡ್ತಾ ಇದೀವಿ. ಆಟೋ ಓಡಿಸ್ತಾ ಇರೋರು, ಹೋಟೆಲ್ ಮಾಡ್ತಾ ಇರೋರು, ಸಣ್ಣ ಸಣ್ಣ ಉದ್ಯಮ ಮಾಡ್ತಾ ಇರೋರು, 3-4 ಜನ ಮಕ್ಕಳು ಇರ್ತಾರೆ. ಮುಂದಿನ ಭವಿಷ್ಯಕ್ಕಾಗಿ ನೋಡಿ, ಇಲ್ಲಿ ಒಂದು ಸೈಟ್ ಲೆಕ್ಕದಲ್ಲಿ ನಿಮಗೆ 3 ಮನೆ ಕಟ್ಕೋಬಹುದು. ಮುಂದಿನ ಯೋಚನೆ ಮಾಡಿರಿ ನೀವು ಅದನ್ನು. ಯಾಕೆ ಅಂತಂದರೆ ಕಾಲ ಉಳಿತಿ ಹೋಗ್ತಾ ಹೋಗ್ತಾ ವಯಸ್ಸಿದ್ದಾಗ ದುಡಿತೀವಿ, ಅವಾಗಲೇ ಆಸ್ತಿ ಮಾಡಬೇಕು. ಕಾಲ ಬರುತ್ತೆ ನೋಡೋಣ ಅಂದರೆ ಆಗೋದಿಲ್ಲ. ಆಮೇಲೆ ದೊಡ್ಡ ಇದು ದುಡ್ಡು ಅಲ್ಲ ಲೆಕ್ಕ ಹಾಕ್ಕೊಂಡ್ರೆ. ಹಾಗಾಗಿ ಇದು ಒಳ್ಳೆ ಸ್ಥಳ ಅಂತ ನನಗನ್ನಿಸ್ತು. ಬನ್ನಿ ಸಾಹೇಬರಿಗೆ ಇನ್ನೊಂದಿಷ್ಟು ಪ್ರೆಷರ್ ಏನು ಹಾಕಿದೀವಿ ಅಂತಂದ್ರೆ ಮನೆ ಕಟ್ಕೊಡ್ಬೇಕು ಅಂತ ಹೇಳಿದೀವಿ. ಮುಂದಿನ ದಿವಸಗಳಲ್ಲಿ ಕೆಲಸ ನಿಲ್ಸಲ್ಲ ನಾವು. ಅದು ಸ್ವಯಂ ಯಾವಾಗಲೂ ಮಾಡ್ತೀವಿ ಅದನ್ನ, ಮುಂದಕ್ಕೆ ಇನ್ನೂ ಜಾಸ್ತಿ ಮಾಡ್ತೀವಿ ಅದನ್ನ. ಬಟ್ ಈ ಥರದ್ದು ಜಾಗಗಳು ಈಗ ಇದು ಬಡವರು ತಗೋಬಹುದು. ಬಡವರು ಅಂದ್ರೆ ಈಗ ಒಂದು 20 ಲಕ್ಷ ಕೊಟ್ಟು ಸೈಟ್ ತಗೊಳ್ಳುವಂಥ ಜನ, ಮಧ್ಯಮ ವರ್ಗದ ಜನ, ಬಡವರು ಅನ್ನೋದಕ್ಕಿಂತ ಅದು ಬಡವರು ಅನ್ನೋ ಪದ ಬೇಡ, ಮಧ್ಯಮ ವರ್ಗದ ಜನ ಏನಿದ್ದಾರೆ ಅವ್ರಿಗೆ ವೆಹಿಕಲ್ಗಳಿದೆ. ಅವರು ತುಂಬ ಈಗ ಎಲ್ಲಿ ಜಾಸ್ತಿ ಬೆಳೆದಿರುತ್ತೆ ಅಲ್ಲೇನು ಅಪ್ರಿಷಿಯೇಟ್ ಆಗಲ್ಲ. ನಿಮ್ಗೆ ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿರುತ್ತೆ, ಅಲ್ಲ ಅಪ್ರಿಷಿಯೇಟ್ ಆಗಲ್ಲ. ನಿಮ್ಗೆ ಈ ಬೆಳವಣಿಗೆ ಕಾಣುವಂಥವ್ರು ಇಲ್ಲಿ ತಗೋಬೇಕು ಬಂದು. ಕಡಿಮೆ ದುಡ್ಡು ಜಾಸ್ತಿ ಬೆಳೀತದೆ ಬೇಗ. ಹಂಗಾಗಿ ಅವ್ರಿಗೆ ಇದಾಗುತ್ತೆ. ಒಂದು ಸೈಡ್ ತಗೊಳ್ಳೋದ್ರ ಬದಲು 3 ಸೈಡ್ ಜಾಗ ಆಗುತ್ತೆ. ಮತ್ತೆ ವಿಶಾಲವಾಗಿ ಹಿಂದೆ ಏನು ಹಿತ್ಲು ಮಾಡ್ಕೊತೀರಿ, ಮನೆ ಮಾಡ್ಕೊತೀರಿ, ಆ ಥರದ ಜಾಗ ಸಿಗುತ್ತೆ ನಿಮಗೆ. ಇವೆಲ್ಲ ನಿಮ್ಗೆ ಸಿಟಿ ಇದ್ದಂಗೆನೆ. ಇಲ್ಲಿಂದ ನಗರಸಭೆ ಗೆದ್ಲಿಗೆರೆ ನಗರಸಭೆಗೆ ಸೇರಿಸಿದ್ದಾರೆ. ಮದ್ದೂರು ನಗರನೇ. ಇಲ್ಲಿಂದ ಅರ್ಧ ಕಿಲೋಮೀಟರ್ ಮದ್ದೂರು ನಗರಕಂಡು ಅಲ್ಲಿ ಗಂಟನೂ ಸೇರಿಸ್ಬಿಟ್ಟಿದ್ದಾರೆ ಇವಾಗ. ಈಗ ನಿಮ್ಮ ಸುಮಾರು ಪ್ರಾಪರ್ಟಿ ಇದರಿಂದ ಇದಕ್ಕೆ ಹೆಸರೇನು ಇಟ್ಟಿದ್ದೀರಿ? ಇದ್ರ ಜಾಗ ಏನು, ಎಲ್ಲಿಗೆ ಬರಬೇಕು? ಇದು ರಾಣೇಶ್ವರಿಯ ಫಾರ್ಮ್ ಲ್ಯಾಂಡ್, 4ನೇ ಫಾರ್ಮ್ ಲ್ಯಾಂಡ್. ಇದು 4ನೇ ಫಾರ್ಮ್ ಲ್ಯಾಂಡ್. ನಮ್ದು ಗೆಜ್ಜಲಗೆರೆ KMF ಡೈರಿ ಎದುರುಗಡೆ 1 ಕಿಲೋಮೀಟರ್ ಬಂದ್ರೆ ರಾಣೇಶ್ವರಿ ನಗರ ಅಂತ ಇದೆ. 4ನೇ ಅಂತ. ಈ ಫಾರ್ಮ್ ಲ್ಯಾಂಡ್ ಅಲ್ಲಿಂದ ಒಂದು 300 ಮೀಟರ್ ಬಂದ್ರೆ ಮುಂದಕ್ಕೆ ರಾಣೇಶ್ವರಿ ಫಾರ್ಮ್ ಲ್ಯಾಂಡ್. ಇದು 4ನೇ ಫಾರ್ಮ್ ಲ್ಯಾಂಡ್. ನಿಮ್ 3 ಫಾರ್ಮ್ ಲ್ಯಾಂಡ್ ಕ್ಷಮಿಸಿ, ನಾವು ವಿಡಿಯೋ ಅದನ್ನ ಹೇಳಲಿಲ್ಲ, ಸೇಲ್ ಆಗ್ಬಿಟ್ಟೈತೆ. ಅದೇ 4ನೇ. ಅಲ್ಲ, ಖುಷಿ ವಿಚಾರ ಸರ್, ಅದೇನು ದುಃಖದ್ದೇನಲ್ಲ. ಅಂದ್ರೆ ನೀವು ಇನ್ನು ಕೆರೆ ಒಳಗಡೆ ಮಾಡೋ ಒಳಗಡೆ ಜನ ಬರ್ತಾ ಇಲ್ಲ, ಅದು ನಂಬಿಕೆ ವಿಚಾರ. ಹಾಗಾಗಿ ನಿಮಗೆ ಇನ್ನೂ ಹೆಚ್ಚು ಶಕ್ತಿ, ಐಶ್ವರ್ಯ, ಆಮೇಲೆ ಆರೋಗ್ಯ, ಭಾಗ್ಯ ಎಲ್ಲ ಕೊಡಲಿ. ಯಾಕಂದರೆ ನಾನು ಈಗ ಬಿಗಿನಿಂಗೇ ಹೇಳ್ತಾ ಇದ್ದೆ ಬಡವರು ಬಂದು ಅಂತ. ಯಾಕೆ ಅಂತಂದರೆ ನಿಮ್ಮಂಥವ್ರು ರಿಯಲ್ ಎಸ್ಟೇಟ್ ಜನಗಳನ್ನ ಸುಮಾರು ಜನ ನೋಡಿದ್ದೀವಿ ಸರ್. ನನಗೆ ಎಷ್ಟು ದುಡ್ಡು ಬಂತು ಅನ್ನೋದು ಬಿಟ್ಟರೆ ಅವ್ರಿಗೆ ಈ ಥರ ಥಾಟ್ಸ್ ಬರೋದಿಲ್ಲ. ನಿಮ್ಮಂಥವ್ರನ್ನ ಎಲ್ಲೋ ಒಂದಿಷ್ಟು ಜನ ನಾನು ನೋಡ್ತಾ ಇದ್ವಿ, ಅದರಲ್ಲಿ ನೀವು ಒಬ್ಬರು. ನೀವು ರೆಕಾರ್ಡ್ ಅದ್ರ ಮಧ್ಯೆ ರಿಯಲ್ ಎಸ್ಟೇಟ್ ಅಂತ ಕೇಳ್ತೀವಿ. ನೀವು ಇವತ್ತು ಕೂಡ ನಮಗೆ ಹೇಳಿದ್ ನಮ್ಮ ಕಸ್ಟಮರ್ಗಳು ರೆಕಾರ್ಡ್ ಕೇಳಿದೇನೆ ಪಾಪ, ನಾವು ಅವ್ರಿಗೋಸ್ಕರ ಇನ್ನಷ್ಟು ನಮ್ಗೆ ಆಯ್ಸ್ ಕೊಡಪ್ಪ, ಇನ್ನಷ್ಟು ಏನಾರು ಒಳ್ಳೇದು ಮಾಡ್ಬೇಕು ಕೊಡಪ್ಪ ಅಂತ. ಆ ದೇವ್ರು ಇಷ್ಟು ಜನ ನಂಬ್ತಾರ ಅಂತ ನಮಗೆ ಅದು ಇದಾಗ್ಬಿಡೈತೆ. ಅಂದ್ರೆ ಜನ ಇಷ್ಟೊಂದು ನಮ್ಮನ್ನ ಪ್ರೀತಿಸ್ತಾರ, ಇಷ್ಟೊಂದು ನಂಬ್ತಾರ ಅಂತ. ಇವತ್ತು ಕೂಡ ಅವ್ರು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಪಾಪ ನಮಗೆ ಆಮೇಲೆ ಬಂದು 10 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊತಾರೆ ಅಂದ್ರೆ ಅದಕ್ಕೆಲ್ಲ ನಾವು ಬೆಲೆ ಕಟ್ಟಕ್ಕಾಗಲ್ಲ ಆ ನಂಬಿಕೆಗೆ. ಇಲ್ಲ ಸರ್, ನೀವು ಅದನ್ನ ಮಾಡಿದ್ದ ನಂಬಿಕೆ ಉಳಿಸ್ಕೊಂಡಿದ್ರಲ್ಲ, ಅವತ್ತಿಂದ ಇವತ್ತು ನೀವು ಬಡವ್ರನ್ನ ಎಲ್ಲಿ ಬಿಟ್ಟಿಲ್ಲ, ಅವ್ರನ್ನ ಕೈ ಹಿಡ್ಕೊಂಡು ಬಂದಿದ್ದೀರಿ. ಇದನ್ನೇ ನೀವು ಏನೇನೋ ಮಾಡಿ ಡಾಂಬರ್ ರೋಡದ ಇನ್ನೊಂದು ಕಲರ್ ಮಾಡಿ ಏನೇನೋ ಮಾಡಿ ಇದನ್ನು 1000 ರೂಪಾಯಿಗೆ ನೀವು ಮಾರ್ಬೋದಾಗಿತ್ತು. ಆ ಬೆನಿಫಿಟ್ ಎಲ್ಲ ಅವ್ರಿಗೆ ಸೇರಲಿ ಅಲ್ವಾ, ಆ ಉದ್ದೇಶಕ್ಕೆ. ಹಾಗಾಗಿ ವ್ಯವಸ್ಥೆಗಳನ್ನ ನೀವು ಮಾಡ್ಕೋಬೇಕು ಮುಂದಕ್ಕೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನೀವು ಅದನ್ನ ಹೆಂಗೆ ಬೇಕಂಗೆ ನೀವೇ ಮಾಡ್ಕೊಡಿ. ಹಾಗಾಗಿ ಬನ್ನಿ, ಒಳ್ಳೆ ನಿಮಗೆ ಬೌಂಡ್ರಿ ಫಿಕ್ಸ್ ಮಾಡ್ಕೊಡ್ತೀವಿ, ಕಲ್ಲ ಹಾಕೊಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ಬೇಕಾದ್ರೆ ಕಾಂಪೌಂಡ್ ಹಾಕೊಡ್ತೀವಿ ನಾವು. ಅದನ್ನು ಮಾಡ್ಕೊಡ್ತಾರಲ್ಲ, ಸಣ್ಣದೊಂದು ಮನೆನೂ ಮಾಡ್ಕೊಡ್ತಾರೆ. ಮನೆ ಬೇಕು ಅಂದ್ರೆ ನಿಮ್ಗೆ 2 ಲಕ್ಷ ರೂಪಾಯಿ ಪ್ರೀ ಕಾಸ್ಟಿಂಗ್ ಆಗುತ್ತೆ. ಸಣ್ಣ ಮನೆ ಇದ್ದು ಹೋಗ್ಲಿಕ್ಕೆ. ಹೌದಾ? ಅದನ್ನು ಮಾಡ್ಕೋಬಹುದು ನೋಡಿ. ಇನ್ನೇನೆಲ್ಲ ಅವಕಾಶಗಳಿದೆ. ಅದನ್ನು ಮಾಡ್ಕೋಬಹುದು. 10 ಲಕ್ಷದ ಮನೆ ಬೇಕು ಅಂದ್ರೆ ಮಾಡ್ಕೊಡ್ತೀವಿ. ಫಾರ್ಮ್ ಅವ್ರು ಹೆಂಗ್ ಬೇಕು ಹಂಗೆ ಮಾಡ್ಕೊಡೋಣ. ನೀವು ಸುಮ್ಮನೆ ನೇರವಾಗಿ ಇಲ್ಲಿಗೆ ಬನ್ನಿ. ನೀವು ಎಲ್ಲದನ್ನ ಇಟ್ಕೊಂಡು ಒಂದಿಷ್ಟು ಕಾಸು ಸ್ಟಾರ್ಟಿಂಗ್ ತರೋದಾದ್ರೆ ಏನು ಅಡ್ವಾನ್ಸ್ ತರಬೇಕು? ಅವರು 1 ಲ್ಯಾಕ್ ಬಂದವ್ರು ನೋಡಿ ಒಪ್ಪಿಗೆ 1 ಲ್ಯಾಕ್ ಅಡ್ವಾನ್ಸ್ ಕೊಡ್ಲಿ. ಆಮೇಲೆ ಒಂದು 3-4 ದಿವಸ ಅವ್ರು ಇದ್ರೆ ಕೊಡ್ಲಿ. ಇಲ್ಲಾಂದ್ರೆ ಆಮೇಲೆ 3-4 ದಿವಸ ಬಿಟ್ಕೊಂಡು ಒಂದು ವಾರದೊಳಗಡೆ ಅರ್ಧ ದುಡ್ಡು ಕೊಟ್ಟಿರ್ಲಿ. ಇನ್ನರ್ಧ ದುಡ್ಡಿಗೆ 3 ಮಂತ್ಸ್ ಟೈಮ್ ಕೊಡ್ತೀವಿ. 3 ಮಂತ್ಸ್ ರಿಜಿಸ್ಟರ್ ಮಾಡಿ ಕೊಡ್ತೀವಿ ಅವ್ರಿಗೆ. ಇಲ್ಲ ಅವ್ರು ಟೈಮ್ ಬೇಕು ಅಂದ್ರೆ 6 ಮಂತ್ ಕೊಡೋಣ. ಓಕೆ, ಇಷ್ಟು ಅವಕಾಶ ಇದೆ. ಇನ್ನು ಬನ್ನಿ, ಇನ್ನು ಎಲ್ಲ ಫ್ಯಾಮಿಲಿ ಬನ್ನಿ, ಖುಷಿ ಪಡ್ತೀರಿ. ಹೆಂಗೂ ಮೈಸೂರು ಅಲ್ಲಿ ಓಡ್ತಾ ಇರ್ತೀರಿ, ಒಂದು ವಿಸಿಟ್ ಮಾಡಿ. ಭಾಳ ಅದ್ಭುತವಾಗಿದೆ. ನಿಮಗೆ ಮೇನ್ ರೋಡಿಗೆ 1.5 ಕಿಲೋಮೀಟರ್ ಮಾತ್ರ. ಹಾಗಾಗಿ ಜಾಗ ಚೆನ್ನಾಗಿದೆ. ಇನ್ನೊಂದು ವಿಡಿಯೋ ಮಾಡೋ ಒಳಗಡೆ ಮೋಸ್ಟ್ಲಿ ನಿಮ್ಮ ಅದು ಇದು ಇಲ್ಲೇ ಎಲ್ಲ ಒಂದೇ ಆಗುತ್ತೆ ಅಲ್ವಾ? ಮಧ್ಯೆ ಒಂದಿಷ್ಟು ಉಳಿದಿಲ್ಲ, ಮಧ್ಯೆ ಒಂದು ಆಗ್ತಾ ಇದೆ, ಅದು ಆಗ್ತಾ ಇದೆ, ಅದು ಆಗಲಿ. ಆ ವಿಡಿಯೋನು ತಮಗೆ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಎಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.